ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ. ಬಂಧುಗಳೇ, ಸುಪ್ರೀಂ ಕೋರ್ಟ್ ಏನು ಜೂನ್ 30 ಒಳಗಡೆ ನೀವು ಸ್ಥಳೀಯ ಚುನಾವಣೆಗಳನ್ನ ನಡೆಸಬೇಕು ಅಂತ ಏನು ರಾಜ್ಯ ಸರ್ಕಾರಕ್ಕೆ ಮತ್ತೆ ಚುನಾವಣಾ ಆಯೋಗಕ್ಕೆ ಗಡುವು ಕೊಡ್ತು. ಏನು ಸ್ಥಳೀಯವಾಗಿ ಚುನಾವಣೆಗಳು ನಡೆದ್ರೆ ಮಾತ್ರ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುವಂಥದ್ದು. ಸ್ಥಳೀಯ ಅಭ್ಯರ್ಥಿಗಳಿದ್ದಾಗ ಆ ವಾರ್ಡ್ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಭಿವೃದ್ಧಿ ಆಗುವಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ಸಂವಿಧಾನ ಏನು ಹೇಳುತ್ತೆ, 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸಲೇಬೇಕು. ಆದರೆ ಜನದ್ರೋಹಿ ರಾಜಕಾರಣಿಗಳು, ಸಂವಿಧಾನ ವಿರೋಧಿಗಳು ಏನು ಮಾಡುವಂಥ ಕೆಲಸನು, ಅವ್ರೇನಾದ್ರು ಸ್ಥಳೀಯವಾಗಿ ಚುನಾವಣೆಗಳು ನಡೆದ್ರೆ ಅದು ನಾವು ತಿನ್ನಕ್ಕಾಗಲ್ಲ, ನಾವು ಲೂಟಿ ಮಾಡೋಕ್ಕಾಗಲ್ಲ ಅಂತ ತಿಳಿದ ಈ ಭ್ರಷ್ಟ ರಾಜಕಾರಣಿಗಳು ಸ್ಥಳೀಯ ಚುನಾವಣೆಗಳನ್ನ ನಡೆಸದೆ ಏನು ಕಳ್ಳಾಟವನ್ನು ಆಡ್ತಾ ಇದ್ರು. ಅವ್ರಿಗೆ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಜೂನ್ 30 ಒಳಗಡೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣವನ್ನು ಸಹ ನೀಡದಂಗೆ ಸ್ಥಳೀಯವಾಗಿ ಚುನಾವಣೆಗಳು ನಡೆಸಿ ಅನ್ನುವಂಥ ತೀರ್ಪನ್ನು ನೀಡ್ತು, ಆದೇಶವನ್ನು ನೀಡ್ತು. ಆ ತೀರ್ಪು ನೀಡಾದ್ಮೇಲೆ ಆ ಆದೇಶಕ್ಕೆ ಎಚ್ಚೆತ್ಕೊಂಡು ಮತ್ತೆ ಇವತ್ತು ರಾಜ್ಯ ಸರ್ಕಾರ ಸ್ಥಳೀಯವಾಗಿ ಚುನಾವಣೆಗಳು ನಡೆಸುವಂಥ ಕೆಲಸನ ಮಾಡ್ತಾ ಇದೆ. ಇವತ್ತು ರಾಜ್ಯದಲ್ಲಿ ದುಡ್ಡಿರುವಂಥವರೇ ಚುನಾವಣೆ ನಿಲ್ಲಬೇಕು, ದುಡ್ಡಿದ್ರೆ ಮಾತ್ರನೇ ಚುನಾವಣೆ ನಡೆಸುವಂಥದ್ದು, ದುಡ್ಡು ಇದ್ರೆ ಮಾತ್ರ ನಾವು ಗೆಲ್ಲಕ್ಕಾಗುವಂಥ ಕೆಟ್ಟ ಮನಸ್ಥಿತಿಗೆ ಇವತ್ತು ಭ್ರಷ್ಟ ರಾಜಕಾರಣಿಗಳು ತಂದಿದ್ರು. ಆದರೆ ಇವತ್ತು KRS ಪಕ್ಷ ವಿಭಿನ್ನವಾಗಿ ಯೋಚಿಸಿ ಇವತ್ತು ಜನಸಾಮಾನ್ಯರು ಸಹ ಸ್ಪರ್ಧೆ ಮಾಡಬೇಕು. ವಿಭಿನ್ನವಾಗಿ ಯೋಚಿಸು ಅನ್ನೋದಕ್ಕಿಂತ ಸಂವಿಧಾನದ ಪ್ರಕಾರ ಯಾರು ಬೇಕಾದ್ರೂ ನಿಲ್ಲಬೇಕು, ನಿಂತು ಜನಸಾಮಾನ್ಯರು ನಿಂತಾಗ ಮಾತ್ರನೇ ಈ ವ್ಯವಸ್ಥೆ ಬದಲಾಗುವಂಥದ್ದು. ದುಡ್ಡಿರೋ ಅಂಥವ್ರು ಬಂದ್ರೆ ಬಿಸ್ನೆಸ್ ಆಗುತ್ತೆ. ಇವತ್ತು ರಾಜಕೀಯ ದುಡ್ಡು ಸುರಿತಾರೆ. ಇವತ್ತು ಒಂದು ಸ್ಥಳೀಯ ಚುನಾವಣೆ ನಡೆದ್ರೆ, ಗ್ರಾಮ ಪಂಚಾಯತ್ ಚುನಾವಣೆ ಆಗಬೇಕು ಅಂದ್ರೆ 50 ರಿಂದ 60 ಲಕ್ಷ ಖರ್ಚು ಮಾಡುವಂಥ ವಾತಾವರಣ ಇವತ್ತಿನ ಮಟ್ಟಕ್ಕೆ ನಿರ್ಮಾಣವಾಗಿದೆ. ಇನ್ನು GBA ಚುನಾವಣೆ ಅಂದ್ರೆ ಒಂದು ವಾರ್ಡ್ ಮಟ್ಟಕ್ಕೆ ಅಂದ್ರೆ ಕೋಟ್ಯಾಂತರ ರೂಪಾಯಿ ಸುರಿಯುವಂಥ ನಿರ್ಮಾಣವಾಗಿದೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಾಕುವಂಥವ್ರು ಗೆದ್ರೆ ಸ್ಥಳೀಯವಾಗಿ ಕೆಲಸಗಳಾಗುತ್ತಾ, ಲೂಟಿ ಮಾಡುವಂಥ ಕೆಲಸ ಆಗುತ್ತೆ. ಆದರೆ ಇವತ್ತು KRS ಪಕ್ಷ ಜನಸಾಮಾನ್ಯರನ್ನ ಅಂದ್ರೆ ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು, ಕೂಲಿ ಮಾಡೋವಂಥವ್ರು ಇರ್ಬೋದು, ತೆಳ್ಳೋ ಗಾಡಿಯಲ್ಲಿ ಫುಟ್ಪಾತಲ್ಲಿ ಕೆಲಸ ಮಾಡೋವಂಥವ್ರು, ಇಲ್ಲ ಕಾರ್ಮಿಕರಾಗಿರ್ಬೋದು, ಇಂಥವ್ರು ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ಇದು ನಮಗೆ ಸಂವಿಧಾನ ಕೊಟ್ಟಿರುವಂಥ ಹಕ್ಕು, ನಾವೆಲ್ಲ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ KRS ಪಕ್ಷ ಅಭ್ಯರ್ಥಿಗಳನ್ನ ಹಾಕುವಂಥ ಕೆಲಸನ ಮಾಡ್ತಾ ಇದೆ. ಈ ಹಿಂದೆ ಏನು ವಿಧಾನಸಭಾದ ಚುನಾವಣೆ ನಡೀತು ರಾಜ್ಯದಲ್ಲಿ, 195ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಜನಸಾಮಾನ್ಯರು. ಅಂದರೆ ಯಾವುದೇ ಕುಟುಂಬದ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರುವಂಥವ್ರು, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಇರದೇ ಇರುವಂಥವ್ರೆ ಜನಸಾಮಾನ್ಯರು ಕಂಟೆಸ್ಟ್ ಮಾಡಿರೋದು ಅಂಥದ್ದು. ಅದು KRS ಪಕ್ಷದಿಂದ ಮಾತ್ರ ಸಾಧ್ಯ. ಹಾಗೆ ಈ ಮುಂಬರುವ GBA ಚುನಾವಣೆಯಲ್ಲೂ ಸಹ KRS ಪಕ್ಷ ಅಭ್ಯರ್ಥಿಗಳನ್ನ ಹಾಕುವಂಥ ಕೆಲಸನ ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಏನು ಪ್ರತಿ ಭಾನುವಾರ GBA ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಅಭ್ಯರ್ಥಿಗಳನ್ನ ಸಂದರ್ಶನ ಮಾಡುವಂಥ ಕೆಲಸನ ಮಾಡ್ತಾ ಇದೆ. ಇವತ್ತು GBA ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂದರೆ ದುಡ್ಡಿದ್ರೆ ಮಾತ್ರ ಅಲ್ಲ, ಜನಸಾಮಾನ್ಯರು ಸಹ ಸ್ಪರ್ಧೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇರುವಂಥ ಕೆಲಸನ KRS ಪಕ್ಷ ಮಾಡ್ತಾ ಇದೆ. ಬಂಧುಗಳೇ, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಸ್ವಚ್ಛ ಈ ವ್ಯವಸ್ಥೆನ ಬದಲಾಯಿಸಬೇಕು ಅಂದರೆ ರಾಜಕೀಯಕ್ಕೆ ಬರಬೇಕು. ರಾಜಕೀಯಕ್ಕೆ ಬಂದರೆ ಮಾತ್ರನೇ ಈ ವ್ಯವಸ್ಥೆ ಬದಲಾವಣೆ ಆಗೋದು. ದುಡ್ಡಿರುವಂಥವ್ರು ಬಂದರೆ, ಇವತ್ತಿನ ರಾಜಕೀಯ ನೆಲೆ ಇರುವಂಥವ್ರು ಬಂದರೆ ಲೂಟಿ ಮಾಡುವಂಥ ಕೆಲಸನ ಮಾಡ್ತಾ ಇದ್ದಾರೆ. ನಾವು ನೀವು ಕಟ್ಟುವಂಥ ತೆರಿಗೆಯನ್ನು ಲೂಟಿ ಮಾಡಿ ಅವ್ರ ಕುಟುಂಬ ಮಾತ್ರ ಚೆನ್ನಾಗಿರುವಂಥ ಕೆಲಸ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಲ್ಲ, ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ಲಂಚ, ಮತ್ತೆ ಏನು ಪೊಲೀಸ್ ಸ್ಟೇಷನ್ಗಳಿಗೆ ಹೋದ್ರೆ ದಬ್ಬಾಳಿಕೆ. ಈ ವ್ಯವಸ್ಥೆ ಬದಲಾಗಬೇಕು ಅಂದರೆ ಜನಸಾಮಾನ್ಯರು ಅಭ್ಯರ್ಥಿಗಳಾಗಬೇಕು. ರಾಜ್ಯದ ರಾಜ್ಯ ಸರ್ಕಾರ ಮುಂಬರುವ ಚುನಾವಣೆ ನಡೆಸಬೇಕು. ಆಗ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಹಾಕುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ನೀವು ಯಾರಾದರೂ ಕಂಟೆಸ್ಟ್ ಮಾಡಬೇಕು, ನಾವು ಈ ವ್ಯವಸ್ಥೆಯನ್ನು ಬದಲಾಯಿಸಬೇಕು, ನಾವು KRS ಪಕ್ಷದಲ್ಲಿ ಸ್ಪರ್ಧೆ ಮಾಡಬೇಕು ಅಂತವರು ಪ್ರತಿ ಭಾನುವಾರ ಭಾನುವಾರದೊತ್ತು ಕೇಂದ್ರ ಕಚೇರಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಾರ್ಡಲ್ಲಿರುವಂಥ, ರಾಜ್ಕುಮಾರ್ ರೋಡಿನಲ್ಲಿರುವಂಥ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಸಂದರ್ಶನ ನಡೀತಾ ಇದೆ. ದಯವಿಟ್ಟು ನೀವೆಲ್ಲ ಕಂಟೆಸ್ಟ್ ಮಾಡಿ, ಮತ್ತು ಜನಸಾಮಾನ್ಯರು ನೀವೆಲ್ಲ ಮುಂದೆ ಬಂದು ಬೆಂಬಲಿಸಿ. ಇವತ್ತು KRS ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರನೇ ಈ ವ್ಯವಸ್ಥೆ ಬದಲಾವಣೆ ಆಗೋದು. ಇವತ್ತು ಬೆಂಗಳೂರಿನ ಸ್ಥಿತಿ ನೋಡ್ಬೋದು. ಒಂದು ಮಳೆ ಬಂದರೆ ಬೆಂಗಳೂರು ಕೆರೆ ಆಗುತ್ತೆ. ಇದರಿಂದ ಏನಾದ್ರು ಬುದ್ಧಿ ಕಲಿತದೆ? ಇವತ್ತು BBMP ಆಗಿರ್ಬೋದು, GB ಅಧಿಕಾರಿಗಳು ಮಳೆ ಬಂದಾಗ ಎಚ್ಚೆತ್ಕೊಳ್ಳುವಂಥ ಕೆಲಸನ ಮಾಡ್ತಾರೆ. ಅಂದರೆ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಆದರೆ ಇದು ವ್ಯವಸ್ಥೆ ಬದಲಾವಣೆ ಆಗಲಿಲ್ಲ. ಯಾಕೆಂದರೆ ಆ ನೀರು ತುಂಬುವಂಥ ಸಂದರ್ಭದಲ್ಲಿ ನೀರು ತುಂಬಿ ಕೆರೆ ಅಂತ ಆದಾಗ ನೀವು ಎಲ್ಲ ಅಲ್ಲಿ ಓಡಾಡ್ತಾ ಇರ್ತೀವಿ. ಅಲ್ಲಿ ಎಂತೆಂಥ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ನೀವೆಲ್ಲ ನೋಡಿದ್ದೀರ. ಬರೀ
ಬರೀ ಬೇರೆ ಯಾರಿಗೂ ಆಗ್ತಾ ಇದೆ ಸಮಸ್ಯೆ, ನಮಗೇನು ಆಗಲ್ಲ ಅಂದರೆ ಇವತ್ತು ಸ್ಥಳೀಯವಾಗಿ ರಸ್ತೆಗಳು ಸರಿ ಇಲ್ಲದೆ ಇರೋದ್ರಿಂದ, ಫುಟ್ಪಾತ್ಗಳು ಸರಿ ಇಲ್ಲದೆ ಇರೋದ್ರಿಂದ, ಫುಟ್ಪಾತ್ಗಳು ನಡ್ಕೊಂಬರ್ತಿರೋಂಥವ್ರು ಮಳೆ ಬರುವಂಥ ಸಂದರ್ಭದಲ್ಲಿ ಫುಟ್ಪಾತ್ಗಳು ನಡ್ಕೊಂಬಂದಾಗ ಫುಟ್ಪಾತ್ಗಳು ಓಪನ್ ಆಗಿ ಫುಟ್ಪಾತ್ ಒಳಗಡೆಯಿಂದ ಹೋಗಿ ಫುಟ್ಪಾತ್ ಒಳಗಡೆ ಹೋಗುವಂಥದ್ದು, ಏನೋ ಕಲ್ಲೆಲ್ಲ ಮುರಿದು ಒಳಗಡೆ ಹೋಗಿ ಪ್ರಾಣ ಕಳ್ಕೊಂಡಂಥದ್ದನ್ನು ನಾವು ವಿಡಿಯೋಗಳಲ್ಲಿ ಅಂದರೆ ಟಿ ವಿಯಲ್ಲಿ ನೋಡಿದ್ದೀವಿ. ನೋಡಿ, ನಾವು ಇದನ್ನೆಲ್ಲ ಗಮನಿಸಿ ಸುಮ್ಮನೆ ಅವ್ರಿಗೆ ಓಟ್ ಹಾಕಿದ್ರೆ, ಇಲ್ಲಾಂದ್ರೆ ಈ ಭ್ರಷ್ಟ ರಾಜಕಾರಣಿಗಳನ್ನೇ ನಾವು ಗೆಲ್ಲಿಸ್ತಾ ಇದ್ರೆ, ಇವತ್ತು ಯಾರೋ ಮನೇಲಿ ಸತ್ತಿರೋಂಥವ್ರು ನಾಳೆ ನಮ್ಮ ಮನೇಲೂ ಸಾಯುವಂಥ ಕೆಲಸ ಆಗ್ತದೆ. ಇವತ್ತು ರಸ್ತೆಗಳು ಗುಂಡಿಗೆ ರಸ್ತೆಯಲ್ಲಿ ಗುಂಡಿಗಳಿರೋದ್ರಿಂದ ರಸ್ತೆ ಅಪಘಾತಗಳು ಹೆಚ್ಚುತ್ತಾ ಇದೆ. ರಸ್ತೆಗಳ ಅಪಘಾತಗಳು ಹೆಚ್ಚಾಗಿ ಟೂ ವೀಲರಲ್ಲಿ ಹೋಗುವಂಥ ಸಂದರ್ಭದಲ್ಲಿ, ಕಾರಲ್ಲಿ ಹೋಗುವಂಥ ಸಂದರ್ಭದಲ್ಲೂ ಸಹ ಅಪಘಾತಗಳಾದಾಗ ಅವರು ಟೂ ವೀಲರ್ಗೆ ಡಿಕ್ಕಿ ಹೊಡೆದು ಟೂ ವೀಲರಲ್ಲಿ ಇರುವಂಥವ್ರು ಪ್ರಾಣ ಹೋಗುವಂಥ ಸ್ಥಿತಿಗೆ ಬಂದಿವೆ. ಆದರೂ ಇವತ್ತು ಸರ್ಕಾರಿ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳ ಜೊತೆ ಇರುವಂಥವ್ರು, ರಾಜಕಾರಣಿಗಳಿಗೆ ಕೆಲಸ ಮಾಡುವಂಥ ಈ ಸರ್ಕಾರಿ ಅಧಿಕಾರಿಗಳು ಜನಸಾಮಾನ್ಯರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದೆ ಇವತ್ತು ಕೆಲಸನ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರು ಎಚ್ಚೆತ್ಕೋಬೇಕು. ಜನಸಾಮಾನ್ಯರು ಎಚ್ಚೆತ್ಕೊಂಡು ಇವತ್ತು ಮುಂಬರುವ GBA ಚುನಾವಣೆಯಲ್ಲಿ KRS ಪಕ್ಷದ ಅಭ್ಯರ್ಥಿಗಳಿಗೆ ಓಟ್ ಹಾಕಿದ್ರೆ ಮಾತ್ರನೇ ಈ ವ್ಯವಸ್ಥೆ ಬದಲಾವಣೆ ಆಗೋದು. ಇಲ್ಲ ಅಂದ್ರೆ ಇದೇ ವ್ಯವಸ್ಥೆ ದುಡ್ಡು ಕೊಟ್ಟವ್ರಿಗೆ ನಾವು ಓಟ್ ಹಾಕ್ತೀವಿ, ದುಡ್ಡಿದ್ದವ್ರಿಗೆ ಮಾತ್ರ ನಾವು ಓಟ್ ಹಾಕೋಂಥದ್ದು ನೀವು ಮಾಡಿದ್ರೆ ಇದೇ ವ್ಯವಸ್ಥೆ. ಇವತ್ತು ಯಾರೋ ಮಕ್ಕಳು ಸಾಯ್ತಾ ಇದ್ದಾರೆ, ನಾಳೆ ನಿಮ್ಮ ಮಕ್ಳಿಗೂ ಸಹ ಇದೇ ವ್ಯವಸ್ಥೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಈಗ ಮೂಡುಬಿದ್ರೆಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ತಾನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದ ಹೆಣ್ಮಗುನೇ ಸಹ ಮಂಚ ಕರೆಯುವಂಥ ಕೆಲಸನ ಮಾಡ್ತಿದ್ದ. ನಾಳೆ ನಿಮ್ಮ ಮನೇಲಿ ಯಾವ್ದಾದ್ರು ಒಂದು ಸಮಸ್ಯೆ ಆದಾಗ ಹೋದಾಗ ಅದೇ ಕೆಲಸನ ಅವ್ನು ಮಾಡ್ತಾನೆ, ಇಲ್ಲ ಬೇರೆ ಸ್ಟೇಷನಲ್ಲೂ ಇದೇ ಕೆಲಸ ಮಾಡ್ತಾರೆ. ಇವತ್ತು ಅವನಿಗೆ ಏನಾಗುತ್ತೆ? ಎಂಥ ಶಿಕ್ಷೆ ಸಿಗುತ್ತೆ ಅವನಿಗೆ? ಎಂಥ ಕಾನೂನಿದೆ ನಮ್ಮಲ್ಲಿ ವ್ಯವಸ್ಥೆ? ಅವನು ಇವಾಗ ಆ ಸಮಸ್ಯೆಗೆ ಇವತ್ತಿಗೆ ಸಸ್ಪೆಂಡ್ ಮಾಡಿ ಮನೆ ಕಳಿಸುವಂಥ ಕೆಲಸನ ಮಾಡ್ತಾರೆ ಹೊರತು ಅವನ್ನ ಪರ್ಯಾಯವಾಗಿ ಅಂದರೆ ಸಂಪೂರ್ಣವಾಗಿ ಮನೆ ಕಳಿಸುವಂಥ ಕೆಲಸನ ಮಾಡಲ್ಲ. ಯಾಕೆಂದ್ರೆ ಅವನು ಸಹ 50 ಲಕ್ಷನೋ 60 ಲಕ್ಷನೋ ಕೊಟ್ಟು ಅವನು ಆ ಕೆಲಸಕ್ಕೆ ಬಂದಿರ್ತಾನೆ. ಆ ಕೆಲಸಕ್ಕೆ ಬಂದು ಅವನು ಲೂಟಿ ಮಾಡ್ತಾ ಇರ್ತಾನೆ. ಇದು ರಾಜಕಾರಣಿಗಳಿಗೆ ಎಲ್ಲಾನು ಹೋಗಿರುತ್ತೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಮತ್ತೆ ಇನ್ಫ್ಲೂಯೆನ್ಸ್ ಮಾಡ್ತಾನೆ, ಮತ್ತೆ ದುಡ್ಡು ಕೊಡ್ತಾನೆ. ಇವಾಗ ಆಲ್ರೆಡಿ ಲೂಟಿ ಮಾಡಿರೋಂಥ ದುಡ್ಡನ್ನ ಕೊಟ್ಟು ಮತ್ತೆ ಅದೇ ಕೆಲಸಕ್ಕೆ ಬರ್ತಾನೆ. ಕೆಲಸಕ್ಕೆ ಬಂದು ತಿರ್ಗಾ ಅದೇ ಕೆಲಸನ ಅವ್ನು ಮಾಡ್ತಾನೆ. ಜನಸಾಮಾನ್ಯರು ಇದನ್ನ ನೋಡಿ ಸುಮ್ಮನಾಗದೆ, ಇಂಥ ಸಮಸ್ಯೆಗಳು ಸಾವಿರಾರಿದೆ, ನೀವೆಲ್ಲ ನೋಡಿದ್ದೀರಾ. ಎಂತೆಂಥ ಸಮಸ್ಯೆಗಳಿದೆ. DYSP ಆಗಿದ್ದಂಥ ಅಯೋಗ್ಯ ಅವನು ಸಹ ಅದೇ ಕೆಲಸ ಮಾಡ್ದ. ಇವತ್ತು ಪೊಲೀಸ್ನವರೇ ಸಹ ಖುದ್ದಾಗಿ ಪೊಲೀಸ್ ಠಾಣೆಗಳಲ್ಲಿ ಕಳ್ತನ ಮಾಡಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ನೀವು ತಲಗಟ್ಪುರದಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ ನೋಡಿದ್ರು, ತಲಗಟ್ಪುರದ ಕೊನಕುಂಟೆಯಲ್ಲೋ ಒಂದು ಮನೇಲಿ ಕಳ್ತನ ಆಗುತ್ತೆ. ಆ ಕಳ್ತನದವರು ಕಂಪ್ಲೇಂಟ್ ಕೊಡೋ ಅಷ್ಟೊತ್ತಿಗೆ ಆ ಚಿನ್ನ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಇರುತ್ತೆ. ಅಂದರೆ ಕಳ್ತನ ಮಾಡಿಸ್ತಾರೆ ಅವ್ರು, ಆದರೆ ಕಳ್ಳ ಮಾತ್ರ ಇರಲ್ಲ. ಒಡವೆ ಇರುತ್ತೆ, ಆದರೆ ಕಳ್ಳ ಮಾತ್ರ ಅಲ್ಲಿ ಇರಲ್ಲ. ಕದ್ದವ್ರು ಯಾರು? ಪೊಲೀಸ್ನವರೇ ಆಗಿರ್ತಾರಲ್ವಾ, ಪೊಲೀಸ್ನವರೇ ಎಲ್ಲ ಮಾಡಿಸಿರ್ತಾರಲ್ವಾ. ಮತ್ತೆ ಇನ್ನೊಂದು, ನಾವು ಇತ್ತೀಚೆಗೆ ನೋಡಿದ್ದು ಲೋಕಾಯುಕ್ತ ದಾಳಿ ಆಯಿತು. ಲೋಕಾಯುಕ್ತ ದಾಳಿ ಆದಾಗ ಇಲ್ಲೊಬ್ಬ ಅನ್ನಪೂರ್ಣೇಶ್ವರಿ ಇನ್ಸ್ಪೆಕ್ಟರ್ 4 ಕೋಟಿ ಬೆಲೆ ಬಾಳುವಂತ ಮನೆಯನ್ನ 40 ಲಕ್ಷಕ್ಕೆ 50 ಲಕ್ಷಕ್ಕೆ ನೀವು ಬರ್ಕೊಂಡ್ಕೊಡ್ಬೇಕು ಅಂತ ಧಮಕಿ ಹಾಕಿ ಅವ್ರ ಹತ್ರ ಅವ್ರಿಗೆ ಭಯ ಹುಟ್ಟಿಸುವಂತ ಕೆಲಸನ ಮಾಡ್ತಿದ್ದ. ಮತ್ತೆ ನಾವೆಲ್ಲ ಈ ವ್ಯವಸ್ಥೆನ ಬದಲಾಯಿಸಲಿಲ್ಲ ಅಂದ್ರೆ ನಾವೇನೇ ಎಷ್ಟೇ ಇದ್ರು ನಾಳೆ ದುಡ್ಡಿದ್ದೆ ನಾನು ಚೆನ್ನಾಗಿರ್ಬೋದು ಅಂದ್ಕೊಂಡಿರುವಂಥವ್ರು ನಾವು ಇದೊಂದು ಸಣ್ಣ ಉದಾಹರಣೆ. ಅವ್ರು 4 ಕೋಟಿ ಬೆಲೆ ಬಾಳುವಂಥದ್ದನ್ನ ಇವನ್ ಧಮಕಿ ಹಾಕಿ ಅವ್ರಿಗೆ 40 ಲಕ್ಷಕ್ಕೆ 50 ಲಕ್ಷಕ್ಕೆ ಡೀಲ್ ಮಾಡಿದ್ದ. ನೋಡಿದ್ರಲ್ಲಿ ಇಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಇದೆಲ್ಲ ಬದಲಾವಣೆ ಆಗಬೇಕು ಅಂದ್ರೆ ನೀವು KRS ಪಕ್ಷದಿಂದ ಸ್ಪರ್ಧೆ ಮಾಡಬೇಕು. ಹಾಗಾಗಿ KRS ಪಕ್ಷದ ಅಭ್ಯರ್ಥಿಗಳಾಗಬೇಕು. ಮತ್ತೆ KRS ಪಕ್ಷಕ್ಕೆ ನೀವು ಓಟ್ ಹಾಕಬೇಕು. KRS ಪಕ್ಷಕ್ಕೆ ಓಟ್ ಹಾಕಿದ್ರೆ ಮಾತ್ರ ಈ ವ್ಯವಸ್ಥೆ ಬದಲಾವಣೆ ಆಗೋದು. ಯಾಕೆಂದ್ರೆ ನಾವು ಇವತ್ತಿನ ಹೋರಾಟಗಳನ್ನ ನೋಡ್ತಾ ಇದ್ದೀವಿ. ಇವತ್ತಿನ ಭ್ರಷ್ಟ ಅಧಿಕಾರಿಗಳು ಯಾವ ರೀತಿ ಕೆಲಸನ ಮಾಡ್ತಾ ಇದ್ದಾರೆ. ಒಂದೇ ಒಂದು ಚಿಕ್ಕದು ನಾವು ಮರಣ ಪತ್ರ ಅಂತ ತಗೊಳಕು, ಡೆತ್ ಸರ್ಟಿಫಿಕೇಟ್ ತಗೋಬೇಕು ಅಂದ್ರೆ, ಜನನ ಪತ್ರ ತಗೋಬೇಕು ಅಂದ್ರೆ ₹1,000 ಕಟ್ಟಬೇಕು. ನಮ್ಮ ಮೇಲೆ ನಾವೇನಾದ್ರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಮಾತೆ ಮುಂಚೆ ಇವತ್ತು ಪೊಲೀಸ್ನವರು 353 ಕೇಸು, ಇವತ್ತಿಗೆ 132 BNS ಆಕ್ಟ್ ಪ್ರಕಾರ 132 ಕೇಸು. ನಾವು ಪ್ರಶ್ನೆ ಮಾಡಂಗಿಲ್ಲ. ಪ್ರಶ್ನೆ ಮಾಡಿದ್ರೆ ಕೇಸ್ ಹಾಕಿ ನಮ್ಮನ್ನ ಜೈಲ್ ಕಳಿಸುವಂತ ಕೆಲಸನ ಮಾಡ್ತಾರೆ. ಅವರಿಗೆ ಬೇಕಾದಂತ ಕಾನೂನುಗಳನ್ನ ರೂಪಿಸ್ಕೊಂಡಿದ್ದಾರೆ. ನಾವು ಈ ವ್ಯವಸ್ಥೆನ ಬದಲಾಯಿಸಲಿಲ್ಲ ಅಂದ್ರೆ, ನಾವು ಬರೀ ಹೋರಾಟ ಮಾಡ್ತಾ ಇದ್ರೆ ಮಾತ್ರ ಈ ವ್ಯವಸ್ಥೆ ಬದಲಾಗಲ್ಲ. ನಾವು ರಾಜಕೀಯಕ್ಕೇನೆ ಬರಬೇಕು. ನಾವು ರಾಜಕಾರಣಿಗಳಾದಾಗ ಇವ್ರಿಗೂ ಎಂತ ಮಾಡ್ಕೊಂಡಿರುವಂತ, ಇವ್ರನ್ನ ರಕ್ಷಣೆಗೆ ಅಂತ ಮಾಡಿರುವಂತ ಕಾನೂನುಗಳನ್ನ ತೆಗಿಬಹುದು. ಜನಸಾಮಾನ್ಯರ ರಕ್ಷಣೆಗೆ ಕಾನೂನುಗಳನ್ನ ಮಾಡಬೇಕು. ಆದ್ರೆ ಇವತ್ತು ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳ ಪರವಾಗಿ ಕಾನೂನುಗಳನ್ನ ಮಾಡ್ಕೊಂಡು ಇವತ್ತು ಜನರನ್ನ ಹಿಂಸೆ ಮಾಡುವಂತ ಕೆಲಸನ ಮಾಡ್ತಾ ಇದ್ದಾರೆ.
ದಯವಿಟ್ಟು ಜನಸಾಮಾನ್ಯರು ಎಚ್ಚೆತ್ಕೊಳ್ಳಿ. ಆ KRS ಪಕ್ಷದ ಅಭ್ಯರ್ಥಿಗಳಿಗೆ ಮತವನ್ನು ನೀಡಿ ಆ KRS ಪಕ್ಷದ ಅಭ್ಯರ್ಥಿಗಳಾಗಿ. ಆಗ ಮಾತ್ರ ಈ ವ್ಯವಸ್ಥೆ ಬದಲಾವಣೆ ಆಗುತ್ತೆ. ಏನು ಇವತ್ತು ಯುಗಾದಿ ಹಬ್ಬದ ದಿವಸ ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತು ಬೇವು ಬೆಲ್ಲ ತಿಂದು ಎಲ್ಲರೂ ನಗ್ನಗ್ತಾ ಎಲ್ಲರ ಜೊತೆ ಚೆನ್ನಾಗಿರೋಣ, ಖುಷಿಯಾಗಿರೋಣ. ಮತ್ತು ಈ ರಾಜಕೀಯದಲ್ಲಿ ಏನು ಇವತ್ತಿನ ರಾಜಕೀಯ ಕ್ರಾಂತಿ ಆಗ್ತಾ ಇದೆ, ಆ ರಾಜಕೀಯ ಪರ್ಯಾಯವಾಗಿ ರಾಜಕೀಯ ಬೇಕು. ಇವತ್ತು JDS, ಕಾಂಗ್ರೆಸ್, BJP ಪಕ್ಷದ ಕಾರ್ಯಕರ್ತರುಗಳ ಕೆಲಸ ಮಾಡ್ತಾ ಇದ್ದೀವಿ. ಆ ಕೆಲಸದಿಂದ ಬಿಟ್ಟು ನಾವು ಪ್ರಾಮಾಣಿಕರನ್ನ ನಾವು ಆಯ್ಕೆ ಮಾಡೋಣ. ಗುಲಾಮರಾಗಬೇಡಿ, ಅಂಧಭಕ್ತರಾಗಬೇಡಿ, ಜೀತದ ಆಳುಗಳಾಗಿ ಕೆಲಸ ಮಾಡಬೇಡಿ, ನೀವು ರಾಜರಾಗಿ ಅನ್ನೋದನ್ನು ನಾವು ಏನು KRS ಪಕ್ಷ ಹೇಳ್ತಾ ಇದೆ. ನೀವೆಲ್ಲ ಯಾಕೆಂದ್ರೆ ನೀವು ಒಂದು ಪಕ್ಷಕ್ಕೆ ಗುಲಾಮರು, ಅಂಧಭಕ್ತರು ಇಲ್ಲ ಜೀತದಳ ಕೆಲಸ ಮಾಡ್ತಾ ಇದ್ರೆ ಅವ್ರ ಮನೆ ಮಕ್ಕಳು ಅವ್ರು ಮಾತ್ರ ಬೆಳೀತಾರೆ, ನಿಮ್ಮ ಮನೆ ಮಕ್ಕಳು ಹಾಳಾಗೋಯ್ತಾರೆ. ನೀವು ಗುಲಾಮ್ಗಿರಿಲೇ ಇರ್ತೀರಾ, ನೀವು ಅವ್ರಿಗೇನೆ ಸಪೋರ್ಟ್ ಮಾಡ್ತಾ ಇದ್ರೆ ನೀವು ಅವ್ರ ಜೊತೆನೆ ನಿಮ್ಮ ಮಕ್ಕಳು ಬೆಳೆಯೋಕ್ಕಾಗಲ್ಲ, ನೀವು ಬದಲಾವಣೆ ಆಗಲ್ಲ. ನಿಮ್ಮನ್ನ ಮಿಸ್ಯೂಸ್ ಮಾಡಿಸ್ಕೊಳ್ಳುವಂಥ ಕೆಲಸನ ನಡ್ತಾ ಇದೆ. ನೀವೇ ನಾಯಕರುಗಳಾಗಿ, ನೀವೇ ರಾಜಕಾರಣಿಗಳಾಗಿ ಈ ಬದಲಾವಣೆನ ತನ್ನಿ ಅನ್ನೋದನ್ನ KRS ಪಕ್ಷ ಹೇಳ್ತಾ ಇದೆ. ಇದು ಜನಸಾಮಾನ್ಯರ ಪಕ್ಷ. ಇವತ್ತು ಕೂಲಿ ಮಾಡೋರು ಸಹ ಅಭ್ಯರ್ಥಿಗಳಾಗ್ಬೋದು, ಆಟೋ ಡ್ರೈವರ್ಗಳು ಅಭ್ಯರ್ಥಿಗಳಾಗ್ಬೋದು, ದುಡ್ಡಿದ್ದವ್ರು ಮಾತ್ರ ಅಭ್ಯರ್ಥಿಗಳಾಗ್ಬಾರ್ದು. ದುಡ್ಡು ಖರ್ಚು ಮಾಡಬೇಕು ಅನ್ನೋದೇ ಇಲ್ಲ. ನಿಮ್ಮ ಹತ್ರ ಸಣ್ಣ ಪುಟ್ಟ ಏನು ಪಾಂಪ್ಲೆಟ್ಗೆ ದುಡ್ಡಿದ್ರೆ ಸಾಕು, ಜನಕ್ಕೆ ಈ ವಿಚಾರನ ತಿಳಿಸುವಂತ ಶಕ್ತಿ ಇದ್ರೆ ಸಾಕು, ನೀವು ಅಭ್ಯರ್ಥಿ ಆಗ್ಬೋದು. KRS ಪಕ್ಷ ಏನು 7 ವರ್ಷದಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದೆ ಅನ್ನೋದನ್ನ ಜನಸಾಮಾನ್ಯರು ಗಮನಿಸಿದರೆ, ಜನಸಾಮಾನ್ಯರು ಸಹ KRS ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ KRS ಪಕ್ಷದ ಅಭ್ಯರ್ಥಿಗಳಾಗಿ ಏನು ಪ್ರತಿ ಭಾನುವಾರ GBA ಚುನಾವಣೆಗೆ ಸಂದರ್ಶನ ನಡೀತಾ ಇದೆ. ಆ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ರಾಜಾಜಿನಗರದಲ್ಲಿರುವಂಥ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂಥ ರಾಜಾಜಿನಗರ ಭಾಗದಲ್ಲಿರುವ ಕೇಂದ್ರ ಕಚೇರಿಯಲ್ಲಿ ಪ್ರತಿ ಭಾನುವಾರ ಆ ಸಂದರ್ಶನ ನಡೀತಾ ಇದೆ. ದಯವಿಟ್ಟು ನೀವು ಯಾರು ನಿಲ್ಲುವಂಥವ್ರು ಬಂದು ಸಂದರ್ಶನ ಭಾಗಿಯಾಗಿ ಮತ್ತು ಈ ವ್ಯವಸ್ಥೆನ ಬದಲಾಯಿಸೋಣ. ದಯವಿಟ್ಟು KRS ಪಕ್ಷದ ಅಭ್ಯರ್ಥಿಗಳಿಗೆ ಏನು ಸ್ಥಳೀಯವಾಗಿ ನಡೆಯುವಂಥ ಎಲ್ಲ ಚುನಾವಣೆಗಳಲ್ಲೂ, ಇವತ್ತು ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, GBA ಚುನಾವಣೆ ಮತ್ತು ಬೇರೆ ಬೇರೆ ಚುನಾವಣೆಗಳಲ್ಲೂ KRS ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರಿಗೆ ಮತದಾನ ಮಾಡಿ ಈ ಭ್ರಷ್ಟಾಚಾರಿಗಳನ್ನ ಕಿತ್ತು ಮನೆಗೆ ಕಳಿಸುವಂಥ ಕೆಲಸನ ಮಾಡಿ ಇವತ್ತು ಈ ವ್ಯವಸ್ಥೆನ ಬದಲಾಯಿಸೋಣ. ಇವತ್ತು ಬೆಂಗಳೂರನ್ನ ಕಾಪಾಡಬೇಕು, ಬೆಂಗಳೂರು ಅಭಿವೃದ್ಧಿ ಆಗಬೇಕು. ಇವತ್ತು ರಸ್ತೆಗಳು ಸರಿ ಇಲ್ಲ, ಫುಟ್ಪಾತ್ಗಳ ವ್ಯವಸ್ಥೆ ಸರಿ ಇಲ್ಲ. ಅದೇ ನಾನು ಹೇಳಿದ್ನಲ್ಲ, ಮಳೆ ಬಂದ್ರೆ ಬೆಂಗಳೂರೇ ಮುಚ್ಚುವಂತ ಸ್ಥಿತಿಗೆ ಬರುತ್ತೆ. ಎಚ್ಚೆತ್ಕಂತಾರ ಇವಾಗ ಮಳೆ ಬಂದಿದೆ, ಸರಿ ಮಾಡೋಣ, ಬೇಸಿಗೆ ಕಾಲದಲ್ಲಿ ಸರಿ ಮಾಡ್ತಾರೆ. ಇಲ್ಲ, ಮಳೆ ಬಂದಾಗ ಮಾತ್ರ ಸಮಯಕ್ಕೆ ಅಷ್ಟೇ ಬೆಣ್ಣೆ ಹಚ್ಚುವ ಕೆಲಸವನ್ನ ಮಾಡ್ತಾರೆ ಅಧಿಕಾರಿಗಳು. ಯಾಕೆಂದ್ರೆ ಅವ್ರು ದುಡ್ಡು ಮಾಡುವಂತ ಮನಸ್ಥಿತಿಗೆ ಬಂದಿರುವಂತವ್ರು ಕೆಲಸ ಮಾಡಕ್ಕಂತಲ್ಲ. ಅಂಥವ್ರನ್ನ ಮನೆಗೆ ಕಳಿಸ್ಬೇಕು ಅಂದ್ರೆ ನಾವು ಅಧಿಕಾರಕ್ಕೆ ಬರಬೇಕು. ನಾವು ಹೋರಾಟ ಮಾಡ್ಬೋದಷ್ಟೇ. ಹೋರಾಟ ಮಾಡ್ತಾ ಇದ್ರೆ ನಾವು ಆಚೆ ಹೋರಾಟ ಮಾಡ್ತೀವಿ. ಆದ್ರೆ ಇವತ್ತು ರಾಜಕಾರಣಿಗಳು ಭ್ರಷ್ಟೇ ಆಡಳಿತದಲ್ಲಿರುವಾಗ ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ನಾನು ಅದೇ ಹೇಳಿದೆ, ಒಂದು ಸ್ಟೇಷನ್ ಒಂದು ಸ್ಟೇಷನ್ ಚೇಂಜ್ ಆಗಕ್ಕೆ 10 ಲಕ್ಷ 20 ಲಕ್ಷ 50 ಲಕ್ಷ ಕೊಡುವಂತನು ರಾಜಕಾರಣಿಗಳಿಗೆ ಕೊಟ್ಟು ಬರುವಂತನು ಅವನ ಮೇಲೆ ಏನ್ ಆಕ್ಷನ್ನ ರಾಜಕಾರಣಿಗಳು ತಗೊಂತಾರೆ? ಅವ್ನು ತಪ್ಪು ಮಾಡಿದ್ರೆ ಅವನ್ನ ರಕ್ಷಿಸುವಂತ ಕೆಲಸನ ಮಾಡ್ತಾರೆ. ಅವನ್ನ ಬರೀ ಸಸ್ಪೆಂಡ್ 2 ತಿಂಗಳ ಮಟ್ಟಿಗೆ 3 ತಿಂಗಳ ಮಟ್ಟಿಗೆ ಅದು ಸ್ಯಾಲ್ರಿ ಕೊಡ್ತೀವಿ, ಅರ್ಧ ಸ್ಯಾಲ್ರಿ ಹೋಗುತ್ತೆ ಅವನಿಗೆ. ಅವ್ನು ಆರಾಮಾಗಿ ಮಜಾ ಮಾಡ್ಕೊಂಡು 3 ತಿಂಗಳು ಬಿಡು ರೆಸ್ಟ್ ಸಿಕ್ತು, ನಾನು ಫಾರಿನ್ ಟೂರ್ಗೆ ಹೋಗ್ಬಿಟ್ಟು ಬರೋಣ ಅಂತ ಫಾರಿನ್ ಟೂರ್ಗೆ ಹೋಗೋದು, ಇಲ್ಲ ಟೂರ್ಗಳಿಗೆ ಸುತ್ತಾಡ್ಕೊಂಬರುವಂಥ ಕೆಲಸನ ಮಾಡ್ತಾನೆ. ನೋಡ್ಬೋದು, ನಾವು ಯಾವ್ದಾದ್ರು ಹೋರಾಟ ಮಾಡಿದ್ರೆ ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕುವಂಥ ಕೆಲಸ ಮಾಡಿ, ಜನಸಾಮಾನ್ಯರು ಸಹ ಹೋರಾಟ ಮಾಡಿದ್ರೆ ಅವ್ರನ್ನ ಸುಳ್ಳು ಕೇಸ್ ಹಾಕಿ ಬಾಯಿ ಮುಚ್ಚಿಸುವಂಥ ಕೆಲಸನ ನಿರಂತರವಾಗಿ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ನಾವು ಇಷ್ಟು ದಿನ ಗುಲಾಮ್ಗಿರಿಯಲ್ಲಿ ಇದ್ದಿದ್ದು ಸಾಕು. ನಮ್ಮ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ನಾವು ಪ್ರಾಮಾಣಿಕರನ್ನ ಆಯ್ಕೆ ಮಾಡಬೇಕು, ಇಲ್ಲ ಪ್ರಾಮಾಣಿಕ ಅಭ್ಯರ್ಥಿಗಳನ್ನ ಬೆಂಬಲಿಸಬೇಕು, ಇಲ್ಲ ನಾವೇ ಪ್ರಾಮಾಣಿಕರಾಗಿದ್ರೆ ನಾವು ಅಭ್ಯರ್ಥಿಗಳಾಗಬೇಕು. ನಾನು ಒಳ್ಳೆಯವನು, ನಾನು ರಾಜಕೀಯಕ್ಕೆ ಬರಲ್ಲ ಅಂದ್ರೆ ಆಗಲ್ಲ. ನಾವು ರಾಜಕಾರಣಿಗಳು ಆಗ್ಲೇಬೇಕು. ರಾಜಕಾರಣಿಗಳಾದ್ರೆ ಮಾತ್ರನೇ ನಾವು ಇನ್ನೊಬ್ಬನ ಕೈಯಲ್ಲಿ ನಂಬಿ ನಾವು ಕೆಲಸನ ಮಾಡ್ಸಕ್ಕಲ್ಲ. ನಾವೇ ರಾಜಕಾರಣಿಗಳಾಗೋಣ, ನಾವೇ ಬದಲಾಯಿಸೋಣ. ಆ ನಿಟ್ಟಿನಲ್ಲಿ ಏನು KRS ಪಕ್ಷ ನಿರಂತರವಾಗಿ ಹೋರಾಟನ ಮಾಡ್ತಾ ಇದೆ. ಮತ್ತೆ ಎಲ್ಲಾ ಚುನಾವಣೆಗಳು ಸ್ಪರ್ಧೆ ಮಾಡ್ತಾ ಇದೆ. ಎಲ್ಲಾ ಚುನಾವಣೆಗಳು ಸಹ ಅಭ್ಯರ್ಥಿಗಳನ್ನ ಹಾಕುವಂತ ಕೆಲಸನ ಮಾಡ್ತಾ ಇದೆ. ಹಾಗೆ ಇವತ್ತೇನು 50% ರಿಸರ್ವೇಶನ್ ಇದೆ ಹೆಣ್ಮಕ್ಳಿಗೆ, ದಯವಿಟ್ಟು ಹೆಣ್ಮಕ್ಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರಬೇಕು. ಇವತ್ತು ನೋಡ್ಬೋದು, ನೀವು ರಾಜಕಾರಣಿಗಳಲ್ಲಿದ್ರೆ ಅವ್ರ ಮನೆಯವರೇ ಆಗಿರ್ತಾರೆ, ಅವ್ರ ಹೆಂಡತಿನೇ ಇದರಲ್ಲಿ ಸ್ಪರ್ಧೆ ಮಾಡ್ತಾರೆ. ಕಾರ್ಯಕರ್ತರುಗಳು ನಿಲ್ಲುವಂಥ ಸ್ಥಿತಿನ ಈ ಭ್ರಷ್ಟ ರಾಜಕಾರಣಿಗಳು ತಂದೇ ಇಲ್ಲ. ಯಾಕೆಂದ್ರೆ ಅವ್ರು ಮಾತ್ರ ಚೆನ್ನಾಗಿರ್ಬೇಕು, ಜನಸಾಮಾನ್ಯರು ಕಾರ್ಯಕರ್ತರಾಗಿರ್ಬೇಕು, ನಮಗೆ ಜೈಕಾರ ಹಾಕುವ ಮನಸ್ಥಿತಿಯಲ್ಲೇ ಇರಬೇಕು ಅನ್ನೋದು ಅವ್ರಿಗೆ.
ಆದರೆ KRS ಪಕ್ಷ ಆಗಲ್ಲ. KRS ಪಕ್ಷ ಜನಸಾಮಾನ್ಯರು ಸಹ ನಿಲ್ಲಬೇಕು, ಜನಸಾಮಾನ್ಯರೇ ಇಲ್ಲಿ ರಾಜಕಾರಣಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ KRS ಪಕ್ಷ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಹಾಗೆ ಅಭ್ಯರ್ಥಿಗಳನ್ನು ಸಹ ಅಂತ ಅಭ್ಯರ್ಥಿಗಳನ್ನೇ ಆಗ್ತಾ ಇದೆ. ದಯವಿಟ್ಟು ನೀವು ಸಹ ಅಭ್ಯರ್ಥಿಗಳಾಗಬೇಕು ಅಂದರೆ ಪ್ರತಿ ಭಾನುವಾರ ನಡೆಯುವಂಥ ಸಂದರ್ಶನಕ್ಕೆ ಹೋಗಿ ಸಂದರ್ಶನಕ್ಕೆ ಭಾಗಿಯಾಗಿ ಅಭ್ಯರ್ಥಿಯಾಗಿ ನಿಮ್ಮ ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡುವ ಮೂಲಕ ಈ ಭ್ರಷ್ಟರನ್ನ ಮತ್ತೆ ಮಟ್ಟ ಹಾಕೋಣ, ಮತ್ತೆ ಈ ವ್ಯವಸ್ಥೆನ ಬದಲಾಯಿಸೋಣ, ಬೆಂಗಳೂರನ್ನ ಅಭಿವೃದ್ಧಿ ಮಾಡೋಣ. ಇವತ್ತು ಬೆಂಗಳೂರು ಹೆಂಗಿರಬೇಕಾಗಿತ್ತು, ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಆದರೆ ಇವತ್ತಿನ ಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ನೋಡಿದ್ದೀರಾ. ಯಾಕೆಂದರೆ ಓಡಾಡ್ತೀರಾ ಪ್ರತಿ ದಿವಸ, ನಿಮಗೆ ಗೊತ್ತು. ಹಾಗಾಗಿ ಈ ವ್ಯವಸ್ಥೆನ ಬದಲಾಯಿಸಿ ಒಳ್ಳೆ ರಾಜಕೀಯನ ತರೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.